ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ನಿಮಗೆ ಕುರುಡು ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು. ಪ್ರಿಯಾಂಕಾ ಅವ್ರಿಗಂತೂ ಕುರುಡಿದೆ. ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲೇ ಇದೆ, ನಾನು ಹೈಲೈಟ್ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಹೆಸರಿದೆ. ಆಮೇಲೆ ಸಚಿನ್ ಹೇಳ್ತಾರೆ, ಸುಮಾರು 5-6 ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ. ಆದ್ರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಗಟ್ಟಿಯಾಗಿ ಹೇಳ್ಬೇಕಾ? ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇಷ್ಟೇ ಸಾಕ? ಆಮೇಲೆ ಈ ಟೆಂಡರ್ 5% ದುಡ್ಡು ಎಂದು ಸುಮಾರು 60 ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ. ಇಲ್ಲೇ ಇದೆ ನಿಮ್ಮ ಶಿಷ್ಯ. ಆ ಕಲೆಕ್ಷನ್ 5% ನಿಮ್ಮದೆಷ್ಟು ಇದರಲ್ಲಿ ಭಾಗ ಹೇಳಿ? ಇನ್ನೇನು ದಾಖಲೆ ಕೊಡ್ಬೇಕು ನಿಮಗೆ? ನಾನು 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ. ದುಡ್ಡು ಕೊಟ್ಬಿಟ್ರು ದುಡ್ಡು ಆಗಿಲ್ಲ. ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಒಂದು ಸಾರಿ ಆಗೋಯ್ತು. ಎರಡನೇದು ಹೇಳ್ತಾರೆ, ಮಾನ್ಯ ಮಂತ್ರಿಗಳು, ಯಾರು ಮಂತ್ರಿಗಳು? 34 ಜನ ಮಂತ್ರಿಗಳಲ್ಲ, ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ. ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ. ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ. ಈ ಕೆಲಸಕ್ಕೆ ಸುಮಾರು 10 ಲಕ್ಷ ರು ಬೇಡಿಕೆ ಇಟ್ಟಿದ್ರು. ಇದರಲ್ಲಿ ನಾನು 5 ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ SBI ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ. ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ? ನಿನ್ನೆವರೆಗೂ ಏನ್ ಹೇಳ್ತಿದ್ರಿ? ಆ ಡೆತ್ ನೋಟೇನೆ ನಕಲಿ ಅಂತ ಹೇಳ್ತಿದ್ರಿ. ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು FSIL ಮಾಡಿಸಿ ಆಯ್ತು, ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು. ಈಗ ನೀವು ನಕಲಿ, ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಮುಚ್ಚಾಕುವ ಎಲ್ಲಾ ಪ್ರಯತ್ನಗಳಾಗಿತ್ತು. ಪೊಲೀಸ್ನವರು ಅದನ್ನ FIR ಮಾಡಬಾರ್ದು ಅಂತ ಮಾಡಿಸಿದ್ರಿ. ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ FIR ಗಳಾಗಿದೆ ಅವರ ಮೇಲೆ. ಆದ್ರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ. FIR ಆದ್ರೆ ಬಿಜೆಪಿ ಅವ್ರದ್ದು. ರಾತ್ರಿಯಲ್ಲಿ ಹೋಗ್ತೀರಿ ಎತ್ತಕ್ಕಂಬರ್ಲಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿಬಿಟ್ರು, ಅದಕ್ಕೆ FIR ಮಾಡ್ಬಿಟ್ಟು ರಾತ್ರಿ ಹೋಗಿ ಹಿಡ್ಕೊಂಡ್ ಬರ್ತಾರೆ. ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ. CT ರವಿ ಅವ್ರದ್ದು FIR ಆಯ್ತು, ಅರ್ಧ ಗಂಟೆನೂ ಬಿಟ್ಟಿಲ್ಲ, ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕ್ಕೊಂಡು ಬಿಟ್ರಲ್ಲ. ಇವ್ರನ್ನ ಯಾಕೆ ಬಿಟ್ಟಿದ್ದಾರೆ? ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು?